ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನೆಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ, ಏಕೆಂದರೆ ನಾನು ನಿಮಗೆ ಅಮಾವಾಸ್ಯೆ ಬಗ್ಗೆ ತಿಳಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಅಮಾವಾಸ್ಯ ಎಲ್ಲರಿಗೂ ಗೊತ್ತು, ಆದರೆ ಅದರ ಹಿಂದಿನ ರಹಸ್ಯಗಳು, ಅದು ಹೇಗೆ ಬಂತು, ಅದರ ವೈದಿಕ ಪುರಾಣಗಳೇನು, ಅದು ಯಾಕೆ ಆಚರಿಸಬೇಕು, ಅಮಾವಾಸ್ಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನೋಡಿ ವೀಕ್ಷಕರೇ, ಇಂದು ನಾನು ಮಾತಾಡುವುದು ಒಂದು ದೊಡ್ಡ ಶಕ್ತಿಶಾಲಿ ದಿನದ ಬಗ್ಗೆ. ಹಾಗಾದರೆ ಆ ದಿನವು ಸಾಮಾನ್ಯವಲ್ಲ, ಅದು ಅಮಾವಾಸ್ಯ. ಮೊದಲನೆಯದಾಗಿ ನಿಮಗೆ ಅಮಾವಾಸ್ಯ ಎಂದರೆ ಏನು ಎಂದು ತಿಳಿದಿರಬೇಕು. ನೆಕ್ಸ್ಟ್, ಈ ದಿನ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಯಾವ ಕೆಲಸವನ್ನು ಮಾಡಿದರೆ ಏನು ಲಾಭ, ಯಾವ ಕೆಲಸವನ್ನು ಮಾಡದೆ ಹೋದರೆ ನಮ್ಮ ಜೀವನದಲ್ಲಿ ಮುಂದೆ ಏನು ಪರಿಣಾಮ ಬೀರುತ್ತದೆ ಮತ್ತು ಈ ದಿನದ ಗುಪ್ತ ರಹಸ್ಯಗಳು ಏನು. ಸಾಮಾನ್ಯವಾಗಿ ಯಾವುದೇ ಪುರೋಹಿತರಾಗಲಿ, ಅವರು ನಿಮಗೆ ಅಮಾವಾಸ್ಯದ ಬಗ್ಗೆ ಬಹಳ ಮುಖ್ಯ ರಹಸ್ಯಗಳನ್ನು ಹೇಳುತ್ತಾರೆ. ನಾವು ಸಹ ಅದರಲ್ಲಿ ಕೆಲವಷ್ಟು ಗುಪ್ತ ರಹಸ್ಯಗಳನ್ನು ನಿಮಗೆ ತಿಳಿಸುತ್ತೇನೆ. ನೋಡಿ ವೀಕ್ಷಕರೇ, ಒಂದು ಮಾತು ನೆನಪಿಡರಿ, ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ನಾನು ಈ ವಿಡಿಯೋವನ್ನು ಸ್ವಲ್ಪ ಸೆಗ್ಮೆಂಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ಅದು ಹೇಗೆ ಎಂದು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಾನಾಗಿಯೇ ತಿಳಿದಿರುತ್ತದೆ. ಹಾಗಾದರೆ ಇನ್ನು ತಡ ಏಕೆ ಮಾಡೋಣ ವೀಕ್ಷಕರೇ, ಮೊದಲನೇ ಸೆಗ್ಮೆಂಟಲ್ಲಿ ನಾವು ತಿಳಿಯೋಣ ಅಮಾವಾಸ್ಯ ಎಂದರೆ ಏನು. ನೋಡಿ, ಹಲವಾರು ಜನಗಳಿಗೆ ಅಮಾವಾಸ್ಯದ ಹಿಂದಿನ ರಹಸ್ಯಗಳು, ಅದರ ಪುರಾಣ ಕಥೆಗಳು ಗೊತ್ತಿರುವುದೇ ಇಲ್ಲ. ನಾವು ಯಾರಾದರೂ ಬಂದು ಅವರಿಗೆ ಏಕೆ ಅಮಾವಾಸ್ಯೆಯನ್ನು ಆಚರಿಸುತ್ತೇವೆ, ಏನು ಅಮಾವಾಸ್ಯದ ರಹಸ್ಯ ಎಂದು ಕೇಳಿದರೆ ಅವರಿಗೆ ಏನೂ ದೋಚುವುದೇ ಇಲ್ಲ ವೀಕ್ಷಕರೇ. ನೋಡಿ, ನಾನು ನಿಮಗೆ ಇಲ್ಲಿ ತಿಳಿಸುತ್ತೇನೆ. ಮೊದಲನೇದಾಗಿ, ಅಮಾವಾಸ್ಯೆ ಎಂದರೆ ಚಂದ್ರನು ಕಾಣಿಸಿದ ದಿನ. ಚಂದ್ರ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ ಇರುವುದು. ಈ ದಿನವನ್ನು ಶಕ್ತಿ ಶೂನ್ಯ ದಿನ ಎಂದು ಕರೆಯಲಾಗುತ್ತದೆ. ಆತ್ಮಶಕ್ತಿ ಹೆಚ್ಚಿಸುವ ದಿನ ಎಂದು ಪರಿಗಣಿಸಲಾಗುತ್ತದೆ. ಯಾವ ರಾಶಿಯ ಮೇಲೆ ಚಂದ್ರ ಮತ್ತು ಸೂರ್ಯ ಇದ್ದಾನೆ, ಆ ರಾಶಿಗಳಿಗೆ ಏನು ತೊಂದರೆ, ಆ ರಾಶಿಗಳು ಏನು ಮಾಡಬೇಕು ಎಂದು ನಾನು ತಿಳಿಸುತ್ತೇನೆ. ಆದರೆ ಒಂದು ವಿಷಯ ವೀಕ್ಷಕರೇ, ಅಮಾವಾಸ್ಯ ಆಧ್ಯಾತ್ಮಿಕವಾಗಿಯೂ ಹೇಳಿದ್ದಾರೆ. ಆಧ್ಯಾತ್ಮಿಕವಾಗಿ ಅಂದರೆ ಇದು ಪುನರ್ಜನ್ಮದ ದಿನ. ಹೌದು ವೀಕ್ಷಕರೇ, ಇಲ್ಲಿ ಪುನರ್ಜನ್ಮದ ದಿನ ಎಂದು ಆಧ್ಯಾತ್ಮಿಕವಾಗಿ ತಿಳಿಯಲಾಗಿದೆ. ಹೊಸ ಆರಂಭದ ದಿನ, ಪಿತೃಗಳ ದಿನ ಎಂದು ಹೇಳುತ್ತಾರೆ. ಕೆಲವಷ್ಟು ದುಷ್ಟ ಶಕ್ತಿಗಳು ಈ ದಿನವು ಬಹಳ ಶಕ್ತಿಶಾಲಿಯಾಗುತ್ತದೆ. ಪೂರ್ವಜರ ಆತ್ಮಗಳಿಗೆ ನಮ್ಮನ್ನು ಆಶೀರ್ವಾದಿಸುವ ದಿನ. ಹೌದು ವೀಕ್ಷಕರೇ, ಅಮಾವಾಸ್ಯದಲ್ಲಿ ಯಾರು ನಿಮ್ಮ ಪೂರ್ವಜರು ಇದ್ದರೂ ಅವರ ಆತ್ಮಗಳು ನಿಮ್ಮೊಂದಿಗೆ ಸುತ್ತಮುತ್ತಲೇ ಇರುತ್ತವೆ. ಅವರು ನಿಮ್ಮನ್ನು ನೋಡಿ ಆಶೀರ್ವಾದಿಸುತ್ತಾರೆ. ಅದಕ್ಕಾಗಿ ಯಾವುದೇ ಪೂರ್ವಜರು ನಿಮ್ಮ ಜೀವನದಲ್ಲಿ ತೀರಿಕೊಂಡಿದ್ದಾರೋ ಅವರಿಗೆ ಆ ದಿನವು ಸ್ವಲ್ಪ ನಮನೆಯನ್ನು ತೋರಿಸಿ. ಈ ದಿನವು ತರ್ಪಣ ಮಾಡಿದರೆ, ದಾನ ಮಾಡಿದರೆ ಪಾಪಗಳು ಕಡಿಮೆ ಆಗುತ್ತವೆ, ಭಾಗ್ಯ ಹೆಚ್ಚಾಗುತ್ತದೆ.
ಯಾವುದೇ ದೇವಸ್ಥಾನದ ಮುಂದೆ ಹೋಗಿ ನಿಮಗೆ ಆದಷ್ಟು ದಾನವನ್ನು ಮಾಡಿ. ಅದು ಹಣ, ಅನ್ನ, ವಸ್ತ್ರ ಏನೇ ಆಗಿರಬಹುದು. ನೀವು ತಾನಾಗಿಯೇ ನೋಡುತ್ತೀರ, ನಿಮ್ಮ ಭಾಗ್ಯ ಖಂಡಿತವಾಗಿ ಹೆಚ್ಚಾಗುತ್ತದೆ. ಇವಾಗ ವೀಕ್ಷಕರೇ, ಎರಡನೇ ಸೆಗ್ಮೆಂಟ್, ಅಮಾವಾಸ್ಯದಲ್ಲಿ ಏನೇನು ಮಾಡಬೇಕು, ಅವು ಯಾವ ಕಾರ್ಯಗಳಿದ್ದಾವೆ ಇಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಈಗ ಒಂದು ಮುಖ್ಯ ವಿಷಯಕ್ಕೆ ಬರುವುದಾದರೆ, ಅಮಾವಾಸ್ಯದಲ್ಲಿ ಮಾಡಬೇಕಾದ ಕಾರ್ಯಗಳು. ನೋಡಿ ವೀಕ್ಷಕರೇ, ಗಮನ ಕೊಟ್ಟು ಕೇಳಿ ಯಾವುದನ್ನು ನಾನು ತಿಳಿಸುತ್ತೇನೆ ಎಂದು. ಏಕೆಂದರೆ ಸೂರ್ಯ ಚಂದ್ರನು ನಿಮ್ಮ ಯಾವುದೇ ರಾಶಿಯ ಮೇಲೆ ಇದ್ದರೂ ಈ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಅವರು ಅಮಾವಾಸ್ಯದಿಂದ ಏನು ದುಷ್ಟ ಶಕ್ತಿಗಳಿದಾವೋ ಅದರಿಂದ ಸುಲಭವಾಗಿ ಹೊರಬರಬಹುದು. ಈ ಕಾರ್ಯಗಳು ಮಾಡುವುದು ತುಂಬ ಸುಲಭ ವೀಕ್ಷಕರೇ. ನೀವು ಖಚಿತವಾಗಿ ಈ ಕಾರ್ಯಗಳನ್ನು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣುತ್ತೀರಾ. ಮೊದಲನೆಯದಾಗಿ ಹೇಳಬೇಕಾದರೆ, ಬೆಳಗ್ಗೆ ಸ್ನಾನ ಮಾಡಿ. ಶುದ್ಧ ಮನಸ್ಸು ಇರಬೇಕು. ಯಾವುದೇ ಕೆಟ್ಟ ವಿಚಾರದೊಂದಿಗೆ ಸ್ನಾನ ಮಾಡಬೇಡಿ ವೀಕ್ಷಕರೇ. ನಂತರ ದೀಪವನ್ನು ಹಚ್ಚುವುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ಒಂದು ತುಪ್ಪದ ದೀಪವನ್ನು ಹಚ್ಚಿದರೆ ಮಾತ್ರ ನಿಮ್ಮ ಮನೆಯಿಂದ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ದರೂ ಅದು ಹೊರಗೆ ಹೋಗುತ್ತದೆ. ಪಿತೃ ತರ್ಪಣ. ನಿಮಗೆ ಆನ್ಸೆಸ್ಟರ್ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಅನ್ನದಾನ. ಜೀವನದಲ್ಲಿ ದೋಷ ಕಡಿಮೆ ಆಗುತ್ತದೆ. ವೀಕ್ಷಕರೇ, ದಾನ ಮಾಡುವುದು ಒಂದು ಬಹಳ ಮುಖ್ಯ ಕರ್ತವ್ಯ. ನೀವು ಅದರಲ್ಲಿ ಅನ್ನದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ದೋಷವಿದ್ದರೂ ಅದು ಕಡಿಮೆ ಆಗುತ್ತದೆ. ಐದನೆಯದಾಗಿ ಧ್ಯಾನ ಮತ್ತು ಜಪ. ಇದನ್ನು ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಮಂತ್ರ ಪಠಣ. ಮಂತ್ರಗಳನ್ನು ನಿರಂತರವಾಗಿ, ಅದು ಯಾವ ಮಂತ್ರ ಎಂದರೆ ಓಂ ನಮಃ ಶಿವಾಯ ಮತ್ತು ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರ ಮತ್ತು ಓಂ ನಮಃ ಶಿವಾಯ ಎಂದು 11 ಬಾರಿ ಪಠಣವನ್ನು ಮಾಡಿ. ಹಳೆಯ ಕರ್ಮಗಳನ್ನು ಬಿಡುವುದು. ಯಾವುದೇ ಕೆಟ್ಟ ಕರ್ಮಗಳನ್ನು ನೀವು ಮಾಡುತ್ತಿದ್ದರೆ ಅದನ್ನು ಅಮಾವಾಸ್ಯದಿಂದ ಬಿಟ್ಟು ಬಿಡರಿ. ಇವಾಗ ಮುಂದಿನ ಸೆಗ್ಮೆಂಟ್, ಇದು ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ. ಮಾಡಬಾರದ ಕಾರ್ಯಗಳು. ಈ ದಿನ ಕೆಲವು ಕೆಲಸಗಳನ್ನು ತಪ್ಪಿಸಬೇಕು. ನೋಡಿ ವೀಕ್ಷಕರೇ, ಯಾವುದು ಮಾಡಬೇಕೆಂದು ನಿಮಗೆ ಅರ್ಥವಾಗಿದೆ. ಇವಾಗ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಅದು ನೀವು ಗಮನ ಕೊಟ್ಟು ಕೇಳಿ. ಮೊದಲನೆಯದಾಗಿ, ಹೊಸ ಕೆಲಸ ಆರಂಭಿಸಬೇಡಿ. ಏನೇ ಪರಿಸ್ಥಿತಿ ಬಂದರೂ ನೀವು ಯಾವ ಶುಭ ಕಾರ್ಯಕ್ಕೂ ಇವತ್ತು ಕೆಲಸವನ್ನು ಆರಂಭ ಮಾಡಬಾರದು. ಜಗಳ ಮಾಡಬೇಡಿ. ಆದಷ್ಟು ಮನೆಯಲ್ಲಿ ಗಂಡ ಹೆಂಡತಿ, ಮಕ್ಕಳು ಅಥವಾ ನಿಮ್ಮ ಮಿತ್ರಗಳಿಂದಲೂ ಜಗಳವನ್ನು ಮಾಡಬಾರದು. ಕೆಟ್ಟ ವಚನಗಳನ್ನು ನಿಮ್ಮ ಬಾಯಿಯೊಂದಿಗೆ ಹೊರ ಬರಬಾರದು. ನೆಗೆಟಿವ್ ಮಾತು ಆಡಬಾರದು. ಹಣ ಸಾಲ ಕೊಡಬಾರದು. ಎಷ್ಟೇ ಕಷ್ಟ ಬಂದರೂ ವೀಕ್ಷಕರು, ನೀವು ಹಣ ಸಾಲ ಕೊಡಬಾರದು. ಅಶುದ್ಧ ಆಹಾರ ತಿನ್ನಬಾರದು. ನಿನ್ನೆ ಹಳಸಿದ ಅನ್ನ ಅದು ಇವತ್ತು ತಿನ್ನಬಾರದು. ಈ ದಿನ ಪಾಸಿಟಿವ್ ಎನರ್ಜಿ ಕಡಿಮೆ ಇರುತ್ತದೆ. ಅದರಿಂದ ಶಾಂತವಾಗಿರುವುದು ಬಹಳ ಮುಖ್ಯ.
ಯಾವುದೇ ಕೆಲಸವನ್ನು ಅಥವಾ ಯಾವುದೇ ಮಾತನ್ನು ನೆಗೆಟಿವ್ ಆಗಿ ಆಡಬಾರದು. ನೀವು ಎಷ್ಟು ಧ್ಯಾನ ಮಾಡುತ್ತೀರಾ, ಮನ ಶಾಂತ ಇಟ್ಟುಕೊಳ್ಳುತ್ತೀರಾ, ಅದು ನಿಮಗೆ ಬಹಳ ಮುಖ್ಯ. ಇವಾಗ 6ನೇ ಸೆಗ್ಮೆಂಟ್ ವೀಕ್ಷಕರೇ, ಗುಪ್ತ ರಹಸ್ಯಗಳು ಮತ್ತು ಸ್ಪಿರಿಚುವಲ್ ಟಿಪ್ಸ್. ಯಾವ ಕೆಲಸ ಮಾಡಬೇಕು ಮಾಡಬಾರದು ಎಂದು ನಿಮಗೆ ಅರ್ಥವಾಗಿದೆ. ಆದರೆ ಅಮಾವಾಸ್ಯೆಯಲ್ಲೂ ಸ್ವಲ್ಪ ಗುಪ್ತ ರಹಸ್ಯಗಳು ಇದ್ದಾವೆ. ಅವು ಏನು ಎಂದರೆ, ಅಮಾವಾಸ್ಯ ರಾತ್ರಿ ಮ್ಯಾನಿಫೆಸ್ಟೇಷನ್ ತುಂಬ ಪವರ್ಫುಲ್. ಈಗಾಗಲೇ ಮ್ಯಾನಿಫೆಸ್ಟೇಷನ್ ಎಂದರೆ ನಿಮಗೆ ಗೊತ್ತಿರಬೇಕು ವೀಕ್ಷಕರೇ. ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅದನ್ನು ನೀವು ದೇವರ ಮುಂದೆ ಹೋಗಿ ಬೇಡಿಕೊಳ್ಳುವುದು, ಅದೇ ಮ್ಯಾನಿಫೆಸ್ಟೇಷನ್. ಖಚಿತವಾಗಿ ಅಮಾವಾಸ್ಯ ರಾತ್ರಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ವೀಕ್ಷಕರೇ. ನಿಮ್ಮ ಆಸೆಯನ್ನು ಬರೆಯಿರಿ. ಇದು ಜರ್ನಲಿಂಗ್ ಎನ್ನುತ್ತಾರೆ. ನಿಮಗೆ ಏನು ಬೇಕು ಎಂದು ಮ್ಯಾನಿಫೆಸ್ಟ್ ಮಾಡಿ ಅದು ಒಂದು ಪುಸ್ತಕದಲ್ಲಿ ಬರೆಯಬೇಕು. ದೀಪ ಮುಂದೆ ಇಡಿ. ಇದು ಬರೆದ ಪುಸ್ತಕವನ್ನು ನೀವು ದೀಪದ ಮುಂದೆ ಇಡಿ. ಮನಸ್ಸಿನಲ್ಲಿ ವಿಜುವಲೈಸ್ ಮಾಡಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮಗೆ ಏನು ಬೇಕೆಂದು ಮ್ಯಾನಿಫೆಸ್ಟ್ ಮಾಡ ನಂತರ ಅದನ್ನು ಪುಸ್ತಕದಲ್ಲಿ ಬರೆದು ದೀಪದ ಮುಂದೆ ಇಟ್ಟು ನೀವು ಆ ವ್ಯಕ್ತಿ ಆಗಿದೆ ಎಂದು ಇಮ್ಯಾಜಿನ್ ಮಾಡಬೇಕು. ನಿಮಗೆ ಅದು ಕೆಲಸ ಸಿಕ್ಕಿದರೆ ಹೇಗೆ ಆಗುತ್ತೀರಾ, ಹಣ ದೊರಕಿದರೆ ಏನು ಮಾಡುತ್ತೀರಾ ಎಂದು ನೀವು ನಿಮ್ಮಲ್ಲೇ ವಿಚಾರ ಮಾಡಬೇಕು. ಒಂದು ರಹಸ್ಯ ವೀಕ್ಷಕರೇ, ಈ ದಿನವು ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ಕೂಡ ಆಕ್ಟಿವ್ ಆಗಿರುತ್ತದೆ. ಆದ್ದರಿಂದ ಯಾವಾಗಲೂ ಹನುಮಾನ್ ಚಾಲಿಸ ಓದಿ ದೇವರ ಆಶ್ರಯ ತೆಗೆದುಕೊಳ್ಳಿ. ನಿಮಗೆ ಯಾರಾದರೂ ಇವಿಲ್ ಐ ಅಂದರೆ ನೆಗೆಟಿವ್ ಎನರ್ಜಿಯಿಂದ ಏನಾದರೂ ವಶೀಕರಣ ಮಾಡುತ್ತಿದ್ದರೂ ಕೂಡ ಹನುಮಾನ್ ಚಾಲಿಸ ಓದಿದರೆ ಸಾಕು ವೀಕ್ಷಕರೇ, ಅದು ಖಚಿತವಾಗಿ ದೂರಗೊಳ್ಳುತ್ತದೆ. ಏಕೆಂದರೆ ಹನುಮಾನ್ ಚಾಲಿಸದಲ್ಲಿಯೇ ಇದೆ, ಜೋ ಯಹ ಪಡೆ ಹನುಮಾನ್ ಚಾಲಿಸ ಹೋಯೆ ಸಿದ್ಧಿ ಸಖಿ ಗೋರಿಸ ಎಂದರೆ ಹನುಮಾನ್ ಚಾಲಿಸ ಯಾರು ಓದುತ್ತಾರೆ ಅವರ ಜೀವನದಲ್ಲಿ ಸುಖ, ಸಿದ್ಧಿ, ಸಂಪ್ರಾಪ್ತಿಯನ್ನು ದೊರೆಯುತ್ತದೆ. ಸ್ನೇಹಿತರೆ, ಅಮಾವಾಸ್ಯೆ ಅಂದರೆ ಕತ್ತಲೆ ಮಾತ್ರ ಅಲ್ಲ, ಅದು ಹೊಸ ಬೆಳಕಿನ ಆರಂಭ ಕೂಡ. ನೀವು ಈ ದಿನವನ್ನು ಸರಿಯಾಗಿ ಉಪಯೋಗಿಸಿದರೆ ನಿಮ್ಮ ಜೀವನದಲ್ಲಿ ಖಚಿತವಾಗಿ ದೊಡ್ಡ ಬದಲಾವಣೆ ಆಗುತ್ತದೆ. ಹಾಗಾದರೆ ವೀಕ್ಷಕರೇ, ನಾನು ನಿಮಗೆ ಎಲ್ಲವನ್ನು ತಿಳಿಸುತ್ತೇನೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಮತ್ತು ಇದರಲ್ಲಿ ಇದ್ದ ಗುಪ್ತ ರಹಸ್ಯಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೂ ಅಮಾವಾಸ್ಯದ ಬಗ್ಗೆ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ ವೀಕ್ಷಕರೇ. ಹೀಗೆ ನಿಮಗೆ ಮತ್ತೆ ಯಾವ ರಾಶಿಯ ಬಗ್ಗೆ ಏನನ್ನು ತಿಳಿಸಬೇಕು ಎಂದು ಕಾಮೆಂಟ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟವಿದ್ದರೂ ಅದನ್ನು ಕೂಡ ಕಮೆಂಟ್ ಮಾಡಿ. ಆದಷ್ಟು ನನ್ನ ಕೈಯಿಂದ ಏನು ಪಾಸಿಬಲ್ ಸೊಲ್ಯೂಷನ್ ಇದೆ ಅದನ್ನು ನಾನು ತಿಳಿಸುತ್ತೇನೆ. ಮತ್ತು ನಿಮ್ಮ ರಾಶಿಯನ್ನು ಹೇಳಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಸನಲ್ ಗೈಡೆನ್ಸ್ ಕೊಡುತ್ತೇನೆ. ಅಲ್ಲಿವರೆಗೂ ನೀವು ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ ಹಾಗೂ ಕೆಟ್ಟ ಜನರೊಂದಿಗೆ ದೂರ ಇರಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.